RCB IPL ಗೆದ್ದ ಖುಷಿಯಲ್ಲಿರುವ ಕ್ರಿಕೆಟ್ ಪ್ರೇಮಿಗಳಿಗೆ ಮತ್ತೊಂದು ಸಿಹಿ ಸುದ್ದಿ. ಚಿಂತಾಮಣಿಯಲ್ಲಿ ಸುಸಜ್ಜಿತ ಕ್ರಿಕೆಟ್ ಕ್ರೀಡಾಂಗಣ ಬಹಳ ವೇಗವಾಗಿ ಸಿದ್ಧವಾಗುತ್ತಿದೆ. ಡಾಕ್ಟರ್ MC ಸುಧಾಕರ್ ಅವರ ದೂರದೃಷ್ಟಿಯ ಫಲವಾಗಿ ಕಸ ಹಾಗೂ ಚರಂಡಿ ತುಂಬುತ್ತಿದ್ದ ಸ್ಥಳವೀಗ ಸುಂದರ ಮೈದಾನವಾಗುತ್ತಿದೆ. ನಮಸ್ಕಾರ ವೀಕ್ಷಕರೇ, ನಮ್ಮಲ್ಲಿ ಬಹಳಷ್ಟು ಜನ ಬಾಲ್ಯದಲ್ಲಿ ಒಂದಲ್ಲ ಒಂದು ಬಾರಿ ಕ್ರಿಕೆಟ್ ಆಟಗಾರನಾಗಬೇಕು, ಭಾರತ ತಂಡದಲ್ಲಿ ಸ್ಥಾನ ಪಡೆಯಬೇಕು ಎಂಬ ಕನಸು ಕಂಡಿರುತ್ತೇವೆ. ಆದರೆ ಅದಕ್ಕೆ ಅಗತ್ಯ ಮೂಲ ಸೌಲಭ್ಯವಿಲ್ಲದೆ ಬಹಳಷ್ಟು ಜನಕ್ಕೆ ಟ್ಯಾಲೆಂಟ್ ಇದ್ದರೂ ಅವಕಾಶ ಸಿಕ್ಕಿರುವುದಿಲ್ಲ. ದೊಡ್ಡ ದೊಡ್ಡ ನಗರಗಳಲ್ಲಿ ಈ ಸಮಸ್ಯೆ ಇರುವುದಿಲ್ಲ, ಆದರೆ ಗ್ರಾಮೀಣ ಭಾಗದಲ್ಲಿ ಸೌಲಭ್ಯಗಳಿಲ್ಲ. ಚಿಂತಾಮಣಿಯ ಸುತ್ತಮುತ್ತಲಿನ ಯುವಕ ಯುವತಿಯರಿಗೆ ಇನ್ನೂ ಈ ಸಮಸ್ಯೆ ಇರುವುದಿಲ್ಲ. ಯಾಕೆಂದರೆ ಚಿಂತಾಮಣಿಯಲ್ಲಿ ಕರ್ನಾಟಕ ಸರ್ಕಾರದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ವತಿಯಿಂದ ಅತ್ಯಾಧುನಿಕ ಸೌಲಭ್ಯಗಳುಳ್ಳ ಭವ್ಯವಾದ ಕ್ರಿಕೆಟ್ ಕ್ರೀಡಾಂಗಣ ಸಿದ್ಧವಾಗುತ್ತಿದೆ. ಈ ಕ್ರಿಕೆಟ್ ಸ್ಟೇಡಿಯಂ ಹೇಗಿರುತ್ತೆ, ಎಷ್ಟು ಖರ್ಚಾಗುತ್ತೆ ಮುಂತಾದ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಚಿಂತಾಮಣಿಯ ಸೊನ್ನಶೆಟ್ಟಿಹಳ್ಳಿ ಕಡೆಯಿಂದ ಕೋಲಾರ ರಸ್ತೆ ಸಂಪರ್ಕಿಸುವ ದಾರಿಯಲ್ಲಿ ನಿರ್ಮಾಣವಾಗುತ್ತಿರುವ ಕ್ರೀಡಾಂಗಣದ ಒಟ್ಟು ವಿಸ್ತೀರ್ಣ 9.25 ಎಕರೆಗಳಾಗಿದ್ದು, ಇದರಲ್ಲಿ 8.64 ಎಕರೆ ಜಾಗವನ್ನು ಸಂಪೂರ್ಣವಾಗಿ ಕ್ರೀಡಾಂಗಣದ ಅಭಿವೃದ್ಧಿಗಾಗಿ ಮೀಸಲಿಡಲಾಗಿದೆ. 9 ಎಕರೆ ಹಾಗೂ 73 ಯಾರ್ಡ್ಗಳ ಈ ಭವ್ಯ ಮೈದಾನವು ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ತಕ್ಕಂತೆ ಸಿದ್ಧವಾಗಲಿದೆ. ಮೈದಾನದ ನಿರ್ಮಾಣಕ್ಕಾಗಿ ಸುಮಾರು 12 ಕೋಟಿ ರೂಪಾಯಿಗಳ ಬಜೆಟನ್ನು ಮೀಸಲಿಡಲಾಗಿದೆ. 2025ರಲ್ಲಿ ಇದರ ಕಾಮಗಾರಿ ಆರಂಭವಾಗಿದ್ದು, ಈ ವರ್ಷದ ಕೊನೆಯ ವೇಳೆಗೆ ಮೊದಲ ಹಂತದ ಕಾಮಗಾರಿಗಳು ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುವ ಗುರಿ ಹೊಂದಲಾಗಿದೆ. ಮುಂದಿನ ದಿನಗಳಲ್ಲಿ ಕ್ರೀಡಾಂಗಣದ ಇನ್ನಷ್ಟು ಅಭಿವೃದ್ಧಿಗಾಗಿ ಹೆಚ್ಚುವರಿ ಅನುದಾನವನ್ನು ಸಹ ಒದಗಿಸಲಾಗುವುದು ಎಂದು ಮಾಹಿತಿ ಇದೆ. ಈಗಾಗಲೇ ಇರುವ ನಕ್ಷೆಯ ಪ್ರಕಾರ ಸ್ಟೇಡಿಯಂ ಸುತ್ತಲೂ 18 ಅಡಿ ಅಗಲದ ಸುಂದರವಾದ ರಸ್ತೆ ಇರುತ್ತದೆ ಹಾಗೂ ಮುಖ್ಯ ಪ್ರವೇಶ ದ್ವಾರವು 12 ಮೀಟರ್ ಅಗಲ ಮತ್ತು 24 ಮೀಟರ್ ಅಗಲದ ರಸ್ತೆಗೆ ಸಂಪರ್ಕ ಕಲ್ಪಿಸುತ್ತದೆ. ಸ್ಟೇಡಿಯಂನ ಒಳಭಾಗದಲ್ಲಿ ವೀಕ್ಷಕರಿಗಾಗಿ ವಿಶಾಲವಾದ ಆಸನಗಳ ವ್ಯವಸ್ಥೆ ಹಾಗೂ ಮುಂಭಾಗದಲ್ಲಿ ಅತ್ಯಾಧುನಿಕ ಕಮರ್ಷಿಯಲ್ ಸ್ಪೇಸ್, ಅಂಗಡಿ ಮುಂಗಟ್ಟುಗಳಿಗೆ ಜಾಗ ಹಾಗೂ ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಪ್ಲಾನ್ ಮಾಡಲಾಗಿದೆ. ಇದರ ಜೊತೆಗೆ ಸ್ಥಳೀಯ ಯುವ ಪ್ರತಿಭೆಗಳಿಗೆ ಮತ್ತು ಕ್ರಿಕೆಟ್ ಆಟಗಾರರಿಗೆ ಉತ್ತಮ ತರಬೇತಿ ನೀಡುವ ಉದ್ದೇಶದಿಂದ ಈ ಕ್ರೀಡಾಂಗಣದಲ್ಲಿ 6 ಅತ್ಯಾಧುನಿಕ ಪ್ರಾಕ್ಟೀಸ್ ಪಿಚ್ಗಳನ್ನು ಸಹ ನಿರ್ಮಿಸಲಾಗುತ್ತಿದೆ. ಇದು ನಮ್ಮ ಗ್ರಾಮೀಣ ಭಾಗದ ಆಟಗಾರರು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಲೀಗ್ಗಳಲ್ಲಿ ಆಡಲು ಭದ್ರ ಬುನಾದಿಯಾಗಲಿದೆ. ಈ ಸ್ಟೇಡಿಯಂನ ಅತ್ಯಂತ ವಿಶೇಷ ಮತ್ತು ಹೆಮ್ಮೆಯ ವಿಷಯ ಅಂದರೆ ಇದರ ಪರಿಸರ ಸ್ನೇಹಿ ವಿನ್ಯಾಸ. ಹಸಿರು ಹುಲ್ಲಿನ ಮೈದಾನವನ್ನು ಅಂದರೆ ನ್ಯಾಚುರಲ್ ಗ್ರಾಸ್ ಟರ್ಫನ್ನು ಸದಾ ಹಚ್ಚ ಹಸಿರಾಗಿಡಲು ಭಾರೀ ಪ್ರಮಾಣದ ನೀರು ಬೇಕಾಗುತ್ತದೆ. ಇದಕ್ಕಾಗಿ ಸ್ಟೇಡಿಯಂ ಆವರಣದಲ್ಲೇ ಒಂದು ಸ್ವಾವಲಂಬಿ ಜಲಮೂಲ ಹಾಗೂ ಬೃಹತ್ ಸಂಪ್ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದರ ಜೊತೆಗೆ ಇಲ್ಲೊಂದು ಮಾಡರ್ನ್ STP ಅಂದರೆ ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಸಹ ನಿರ್ಮಾಣ ಮಾಡಲಾಗುತ್ತಿದ್ದು, ಇಲ್ಲಿ ಬಳಕೆಯಾದ ನೀರನ್ನು ಶುದ್ಧೀಕರಿಸಿ ಮೈದಾನದ ನೈಸರ್ಗಿಕ ಅಂದರೆ ನ್ಯಾಚುರಲ್ ಹುಲ್ಲಿಗೆ ಅದನ್ನು ನಿರ್ವಹಣೆಗೆ ಬಳಸಲಾಗುತ್ತದೆ. ಇದು ಯಾವುದೇ ಕೆಲಸ ಅಥವಾ ಯೋಜನೆಯನ್ನು ಬಹಳಷ್ಟು ಅಳೆದು ತೂಗಿ ದೂರದೃಷ್ಟಿಯಿಂದ ಕೆಲಸ ಮಾಡುವ ಸ್ಥಳೀಯ ಶಾಸಕರು ಹಾಗೂ ಮಾಜಿ ಸಚಿವರಾದ ಡಾಕ್ಟರ್ MC ಸುಧಾಕರ್ ಅವರು ಇಲ್ಲೂ ಸಹ ಕ್ರಿಕೆಟ್ ಮೈದಾನವನ್ನು ಸ್ವಾವಲಂಬಿಯನ್ನಾಗಿಸಲು ಮುಂದಾಗಿರುವುದು ಸ್ವಾಗತಾರ್ಹ. ಇದೇ ರೀತಿ ಝಾನ್ಸಿ ರಾಣಿ ಕ್ರೀಡಾಂಗಣದ ಸುತ್ತಲೂ ಅಂಗಡಿಗಳನ್ನು ನಿರ್ಮಿಸಿ ಅದರಿಂದ ಬರುವ ಬಾಡಿಗೆ ಹಣದಲ್ಲಿ ಸ್ಟೇಡಿಯಂ ನಿರ್ವಹಣೆ ಮಾಡುವ ವ್ಯವಸ್ಥೆಯನ್ನು ಮಾಡಿರುವುದನ್ನು ನಾವಿಲ್ಲಿ ನೆನೆಯಬಹುದು. ಒಟ್ಟಾರೆಯಾಗಿ ಹೇಳಬೇಕೆಂದರೆ ಚಿಂತಾಮಣಿ ಕ್ರಿಕೆಟ್ ಸ್ಟೇಡಿಯಂ ಕೇವಲ ಒಂದು ಆಟದ ಮೈದಾನವಾಗಿ ಉಳಿಯದೆ ನಮ್ಮ ಭಾಗದ ಹೆಮ್ಮೆಯ ಕ್ರೀಡಾ ಸಂಕೀರ್ಣವಾಗಿ ಹೊರಹೊಮ್ಮಲಿದೆ. ಮುಂಬರುವ ದಿನಗಳಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಅಂದರೆ KCAಯ ಪ್ರತಿಷ್ಠಿತ ಲೀಗ್ ಪಂದ್ಯಗಳು ಇಲ್ಲಿ ನಡೆಯಲಿ. ಹಾಗೆಯೇ ಈ ಮೈದಾನವು ಮುಂದೊಂದು ದಿನ ರಾಜ್ಯದ ರಣಜಿ ಕ್ರಿಕೆಟ್ ಪಂದ್ಯಗಳನ್ನು ಮತ್ತು ಇತರೆ ಪ್ರಮುಖ ಸ್ಥಳೀಯ ಟೂರ್ನಮೆಂಟ್ಗಳಿಗೆ ಆತಿಥ್ಯ ವಹಿಸಬೇಕು ಎಂಬುದು ನಮ್ಮೆಲ್ಲರ ದೊಡ್ಡ ಕನಸಾಗಿದೆ. ಹಾಗೆ ಇಲ್ಲಿನ ಗ್ರಾಮೀಣ ಪ್ರತಿಭೆಗಳಿಗೆ ಕ್ರಿಕೆಟ್ ಆಟದಲ್ಲಿ ಉತ್ತಮ ಸಾಧನೆ ಮಾಡಲು ಅವಕಾಶ ಸಿಗುವಂತಾಗಲಿ ಎಂದು ಆಶಿಸೋಣ. ಚಿಂತಾಮಣಿಯ ಈ ಹೊಸ ಕ್ರಿಕೆಟ್ ಸ್ಟೇಡಿಯಂ ಪ್ಲಾನ್ ಬಗ್ಗೆ ನಿಮಗೆ ಹೇಗೆ ಅನಿಸ್ತು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.